ಹಾಯ್ ನಮಸ್ತೆ. ಆಹಾರ ಗುತ್ತಿಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟು ಒಂದು ಅರ್ಧ ಬಟ್ಲು ಸಕ್ಕರೆ, ಒಂದು ಅರ್ಧ ಹೋಳು ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದರಿಂದ ನಾನು ಒಂದು ಒಳ್ಳೆ ಬಿಸ್ಕೆಟ್ ಮಾಡಿ ತೋರಿಸ್ತೀನಿ ಬನ್ನಿ. ಈ ಬಿಸ್ಕೆಟ್ ಮಾಡೋಕ್ಕೆ ಏನು ಮಾಡೋದಂದ್ರೆ ಕಾಯಿನೂ ಇದನ್ನು ಸಕ್ಕರೆನೂ ನುಣ್ಣಗೆ ನಾವು ರುಬ್ಕೊಂಡ್ಬಿಟ್ಟು ನಾವು ಕಲಸಿಟ್ಟು ಒಂದು 10 ನಿಮಿಷದಲ್ಲಿ ಬಿಸ್ಕೆಟ್ ರೆಡಿ ಮಾಡ್ಬೋದು. ಈಗ ಬಿಸ್ಕೆಟ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಕಾಯಿ ತುರ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಒಂದು ಜಾರ್ ತೊಗೊಂಡ್ಬಿಟ್ಟು ನಾವು ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಅರ್ಧ ಕಪ್ಪಷ್ಟು ನಾನು ಕಾಯಿ ತುರಿ ಹಾಕಿದ್ದೀನಿ, ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ, ಅರ್ಧ ಬಟ್ಲಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ನುಣ್ಣಗೆ ಇದನ್ನು ನಾನು ರುಬ್ಕೊಂಬರ್ತೀನಿ ಬನ್ನಿ. ಇವಾಗ ನಾನು ರುಬ್ಕೊಂಬಂದಿದ್ದೀನಿ. ಈ ಥರ ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ನುಣ್ಣಗೆ ಮಾಡ್ಕೋಬೇಕಿದು. ಮಾಡ್ಕೊಂಬಿಟ್ಟು ಈಗ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ. ನೋಡಿ, ಅಗಲವಾಗಿರೋದೊಂದು ಪಾತ್ರೆ ತೊಗೋಬೇಕು. ಚಿಕ್ಕ ಬಟ್ಲಾಗಿರ್ಬೋದು, ತಟ್ಟೆ ಆಗಿರ್ಬೋದು, ಏನಾರಾಗಲಿ. ನಾವು ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ, ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ 2 ಸ್ಪೂನಷ್ಟು ನಾನು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಯಾಕಂದರೆ ಬಿಸ್ಕಿಟು ತುಂಬ ಚೆನ್ನಾಗಾಗುತ್ತೆ. ಒಂದು 2 ಸ್ಪೂನಷ್ಟು ನಾನು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ 1 ಚಿಟಿಕೆಯಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ಏನು ಮಿಕ್ಸ್ ಮಾಡ್ಕೊಂಬಂದಿದ್ದೀವಲ್ಲ, ಕಾಯಿನೂ ಏಲಕ್ಕಿ ಸಕ್ಕರೆ ಇದನ್ನೆಲ್ಲ ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ತುಂಬ ಏನು ಟೈಮ್ ತೊಗೊಳ್ಳಲ್ಲ, 10 ನಿಮಿಷದಲ್ಲೇ ಇದು ಫುಲ್ಲು ರೆಡಿ ಆಗುತ್ತೆ. ಮಕ್ಳಿಗೆ ಹೋಗಿ ಈ ಥರದ್ದು ನೀವು ಕಾಯಿ ಸಕ್ಕರೆ ಹಾಕಿರೋ ಬಿಸ್ಕೆಟ್ ಎಲ್ಲ ತಂದು ಕೊಡ್ತೀರಲ್ಲ, ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟಿನ ಮಾಡೋದ್ರಿಂದ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಇದನ್ನು ಕಲಸೋಣ. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೀವು ಹಾಲಾದರೂ ತೊಗೋಬೋದು, ನೀರಾದರೂ ತೊಗೋಬೋದು. ನಿಮ್ಮ ಮನೇಲಿ ಏನಿರುತ್ತೆ ಅದನ್ನೇ ತೊಗೊಂಡ್ಬಿಟ್ಟು ನೀವು ಇದನ್ನು ಮಾಡಬೇಕು. ಇದೇ ಬೇಕು ಅಂತ ಏನೂ ಇಲ್ಲ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ನೀವು ಹೇಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ, ಈ ಬಿಸ್ಕೆಟ್ ಈ ಥರನಾ ಅಂತ ನಿಮಗೆ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ನೀಟಾಗಿ ಇದನ್ನು ಸ್ವಲ್ಪ ಗಟ್ಟಿಗೆ ನೀವು ಇದನ್ನು ಕಲಿಸ್ಕೋಬೇಕು. ನೋಡಿ, ಹೀಗೆ ನೀಟಾಗಿ ನಾವು ಸ್ವಲ್ಪ ಕಲಸಿಟ್ಕೋಬೇಕು. ನಿಮ್ಗೆ ಏನಾರು ಹಾಲಾಗಲಿ ನೀರಾಗಲಿ ಹಾಕುವಾಗ ತೆಳ್ಳಗೆ ಅನಿಸಿರ ಮತ್ತೆ 1-2 ಸ್ಪೂನು ನೀವು ಗೋಧಿ ಹಿಟ್ಟು ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ, ಸೂಪರಾಗುತ್ತೆ. ಈ ಬಿಸ್ಕೆಟ್ ಮಾಡಿಕೊಡಿ ಮಕ್ಕಳಿಗೆ. ನೀವು ಹೊರಗಡೆ ತಂದು ಕೊಡೋದೇ ಬಿಡ್ತೀರಾ. ಮಾಡಿದ ತಕ್ಷಣ ಒಂದು ತಿಂದು ನೋಡಿ, ನಿಮ್ಗೆ ಟೇಸ್ಟ್ ಹೇಗಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 2 ನಿಮಿಷ ಇದನ್ನು ನಾವು ಬಿಡೋಣ. ಬಿಟ್ಟ ನಂತರ ನಾವು ಎಣ್ಣೆ ಕಾಯ್ದಿಂದ ಇದನ್ನು ಬಿಸ್ಕೆಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀವು ನೀಟಾಗಿ ಇದನ್ನು ಉಂಡೆ ಮಾಡಿ ಇಡ್ಬೋದು. ಬೇಡ ಅಂದರೆ ನೀವು ಹಾಗೇನೂ ಇಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ಮಾಡ್ಕೊಂಡು ನಾವು ಒಂದು 2 ನಿಮಿಷ ಬಿಡೋಣ. ಬಿಟ್ಬಿಟ್ಟು ನಾನು ನಿಮಗೆ ಬಿಸ್ಕೆಟ್ ಮಾಡಿ ತೋರಿಸ್ತೀನಿ. ನೋಡಿ, ಒಂದು 10 ನಿಮಿಷ ಆಗಿದೆ. ಇದು ಅಷ್ಟು 10 ನಿಮಿಷದಲ್ಲೇ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ಸೂಪರಾಗಿದೆ. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಾಡೋದು ಮಾತ್ರ ವಿಧಾಯ ಸೂಪರು. 10 ನಿಮಿಷದಲ್ಲೇ ನಾವು ಇದನ್ನು ಬಿಸ್ಕೆಟು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಹದವಾಗಿದೆ ಅಂತ. ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿದರೆ ನೀವು ಮಸ್ತಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರ ಮಾಡ್ಕೊಂಬಿಟ್ಟು ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೊಂಬಿಟ್ಟು ನಾವು ಚಿಕ್ಕದಾಗಿ ಹೀಗೆ ನಾವು ಪೀಸ್ಗಳು ಮಾಡ್ಕೊಳ್ಳೋಣ. ಮಾಡ್ಕೊಂಡು ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಬಿಸ್ಕೆಟು ಮಾಡ್ಕೊಳ್ಳೋಣ. ನೋಡಿ, ಹೀಗೆ ರೌಂಡ್ ಮಾಡಿ ಇಟ್ಕೊಬಿಟ್ಟು ನಾವು ಈ ಥರ ಜಲ್ದಿ ಇರುತ್ತಲ್ವ, ಹಪ್ಪಳ ತೆಗೆಯೋದಲ್ಲ, ಈ ಥರದೊಂದು ಜಾಲ್ರಿ ತೊಗೊಳ್ಳಿ. ಹಪ್ಪಳ ಗಿಪ್ಪಳ ತೆಗೆಯೋದು ನಿಮ್ಗೆ ಈ ಥರ ಸೇಪ್ ಮಾಡ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಮಸ್ತಾಗಿರುತ್ತೆ. ಈ ಥರ ಬಿಸ್ಕೆಟ್ನು ನೀವು ಮಾಡಿಕೊಂಡು ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕಿ ಕೊಡ್ಬೋದು. ನೋಡಿ, ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ ಬನ್ನಿ.
ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟು ನಾವೆಲ್ಲನೂ ಇದೇ ಸೇಪಲ್ಲೇ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತಂತೆ. ಮನೇಲಿ ಹಿಂಗೆಲ್ಲ ಮಕ್ಳಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿನ್ಕೊತಾರೆ ಅವರು. ನಾವು ಇದೇ ಥರ ಮಾಡಿ ಮನೆಯಲ್ಲಿ ಏನು ಮೈದಾ ಹಿಟ್ಟಿಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಬಿಸ್ಕೆಟು ನೀವು ಮನೇಲಿ ರೆಡಿ ಮಾಡಿಟ್ರೆ ಸಾಯಂಕಾಲ ಬಂದಿದ್ದ ತಕ್ಷಣ ಟೀ ಜೊತೆ ಕೊಟ್ರಂತರೂ ಇನ್ನೂ ಮಸ್ತಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. 10 ನಿಮಿಷ ಟೈಮ್ ಜಾಸ್ತಿ ತೊಗೊಳ್ಳಲ್ಲ, ಏನೂ ಇಲ್ಲ. ಈ ಥರದ್ದೊಂದು ಬಿಸ್ಕೆಟು ನೀವು ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಮಾತ್ರ ಖುಷಿ ಇರುತ್ತೆ. ಇವಾಗ ನೋಡಿ ಎಲ್ಲನೂ ಇದೇ ಥರ ನಾನು ಮಾಡ್ಕೊಂಬಂದು ನಿಮಗೆ ಎಣ್ಣೆಲಿ ಹಾಕಿ ಕರೆದು ನಿಮಗೆ ತೋರಿಸ್ತೀನಿ. ನೋಡಿ ರೆಡಿಯಾಗಿದೆ. ರೌಂಡ್ ಶೇಪ್ ಬೇಕಾದ್ರೆ ರೌಂಡಲ್ಲಿ ಮಾಡ್ಕೊಳ್ಳಿ, ಈ ಥರ ಉದ್ದ ಸಿಲಿಂಡ್ರ್ ಟೈಪಲ್ಲಾದರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡಿಕೊಂಡು ನಾನೆಲ್ಲ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಕಪ್ ಗೋಧಿ ಹಿಟ್ಟಲ್ಲಿ ನಾನು ಮಾಡಿರೋದು ಇದು. ಅಷ್ಟು ಚೆನ್ನಾಗಾಗುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗುತ್ತೆ. ಎಣ್ಣೆ ಕಾಯ್ದಿದೆ, ಹಾಕೋಣ ಬನ್ನಿ. ಎಣ್ಣೆ ಕಾಯ್ದಿದೆ, ಎಣ್ಣೆಲಿ ನಾನು ಒಂದೊಂದಾಗಿ ಬಿಸ್ಕೆಟು ಬಿಡ್ತಾಯಿದ್ದೀನಿ. 2 ಶೇಪಲ್ಲಿ ಮಾಡಿರೋದು ನಾನು ಬಿಡ್ತಾಯಿದ್ದೀನಿ. ಈ ಥರ ನೀವು ಮನೇಲಿ ಮಾಡಿ ಮಕ್ಕಳು ಬರೋದ್ರಾಗೆ ನೀವು ಕೊಟ್ಬಿಟ್ರೆ ಸಾಕು. ಒಂದು ಲೋಟ ಟೀ ಮಾಡಿಕೊಟ್ರೆ ಬಿಸ್ಕೆಟು ಟೀ ಜೊತೆಗೆ ಹಚ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ಗೊತ್ತಾಗುತ್ತೆ. ಇವಾಗ ನಾವು ತಿರುವಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ. ಈ ಥರ ಕಲರು ಬ್ರೌನ್ ಕಲರ್ ಬರಬೇಕು ಬಿಸ್ಕೆಟ್ಗೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಧಾನಕ್ಕೆ ಇದನ್ನು ನಾವು ತಿರುವಾಕ್ಬಿಟ್ಟು ಇನ್ನೊಂದು ಟ್ರಿಪ್ಪು ಒಂದೇ ಒಂದು ನಿಮಿಷದಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರು ಸೂಪರಾಗಿದೆ. ಒಂದು ಸತಿ ಟ್ರೈ ಮಾಡಿ ತಿಂದು ನೋಡಿ. ಜಾಸ್ತಿ ಏನಿಲ್ಲ, ಒಂದೇ ಒಂದು ಕಪ್ಪಲ್ಲಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ಗೊತ್ತಾಗುತ್ತೆ. ನೋಡಿ ಎಲ್ಲ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನೀವೇ ನೋಡಿ. ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಇವು ನೀಟಾಗಿ ಈ ಥರ ನಾವು ಬೇಯಿಸಿ ತೆಗೆದ್ರೆ ಮಾತ್ರ ಸೂಪರಾಗಿರುತ್ತೆ. ಈ ಗೋಧಿ ಹಿಟ್ಟಿರೋದು ಈ ಥರನೇ ಬ್ರೌನ್ ಕಲರ್ ನಾವು ಈ ಥರ ಕರ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ತಟ್ಟೆ ತೆಗಿತಾಯಿದ್ದೀನಿ. ಎಲ್ಲನೂ ಇದೇ ಥರ ಮಾಡಿ ತೋರಿಸ್ತೀನಿ ಬನ್ನಿ. ನೋಡಿ ಬಿಸ್ಕಿಟ್ ಎಲ್ಲ ರೆಡಿಯಾಗಿದೆ, ಎಷ್ಟು ಚೆನ್ನಾಗಾಗಿದ್ದಾವಂತೆ. ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿರೋದು ಬಿಸ್ಕೆಟು. ಇದು ಗೋಧಿ ಹಿಟ್ಟಿನ ಮಾಡಿರೋ ಬಿಸ್ಕೆಟ್, ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಂತ ನಿಮಗೆ ಗೊತ್ತಾಗುತ್ತೆ. ಇದು ಟೀ ಜೊತೆಗೆ ತಿಂದ್ರಂತರೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಸೂಪರಾಗಿರುತ್ತೆ. ಇದು ಟೀ ಜೊತೆ ಹೆಚ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ ಮಾಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.